ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಚಕ್ರದ 9ನೇ ರಾಶಿ ಧನಸ್ಸು ರಾಶಿ ದೇವಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಧನು ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಗುರುದೇವ ಎಂದು ಕಮೆಂಟ್ ಮಾಡಿ. ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ, ಜ್ಞಾನದ ದಾಹವನ್ನ ಹೊಂದಿರುವ, ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ, ಮುಖದ ಮೇಲೆ ಸದಾ ನಗುವನ್ನ ಹೊತ್ಕೊಂಡು ಎಲ್ಲರನ್ನ ನಗಿಸುವ, ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವ ವ್ಯಕ್ತಿಗಳೇ ಧನು ರಾಶಿಯವರು. ಈ ಧನಸ್ಸು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡೋದಾದ್ರೆ, ಯಾವಾಗಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ. ಅಂದರೆ ಕತ್ತೆಯ ಬೆನ್ನಿಗೆ ಮೇಲೆ ತುಂಬ ಭಾರವಾದ ವಸ್ತುಗಳನ್ನು ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ, ಗಾಳಿ, ಬಿಸಿಲು, ಚಳಿ ಇದ್ಯಾವುದನ್ನು ಲೆಕ್ಕಿಸದೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಷ್ಟು ಶ್ರಮವನ್ನು ಪಡ್ತಾರೆ, ಕಟ್ಕೊಂಡು ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ. ರಾಶಿಚಕ್ರದ 9ನೇ ರಾಶಿ ಧನು ರಾಶಿಯ ಬಗ್ಗೆ ಎಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಧನು ರಾಶಿಯ ಚಿಹ್ನೆಯನ್ನ ಗಮನಿಸಿದ್ದೀರಾ? ಅರ್ಧ ಮನುಷ್ಯ, ಅರ್ಧ ಕುದುರೆ, ಕೈಯಲ್ಲಿ ಬಿಲ್ಲು ಬಾಣವನ್ನ ಹಿಡಿದು ಗುರಿ ಇಟ್ಟಿರುತ್ತದೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಧನುರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಕುದುರೆಯ ಭಾಗವು ಅವರ ಸ್ವಾತಂತ್ರ್ಯದ ಪ್ರೀತಿ, ಅವರಲ್ಲಿರುವ ಅಪಾರ ಶಕ್ತಿ ಮತ್ತು ಸದಾ ಚಲನಶೀಲವಾಗಿರುವ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ. ಅವರನ್ನು ಒಂದೇ ಕಡೆ ಕಟ್ಟಿ ಹಾಕುವುದು ಅಸಾಧ್ಯ. ಇನ್ನು ಮನುಷ್ಯನ ಭಾಗವು ಅವರ ಬುದ್ಧಿವಂತಿಕೆ, ಜ್ಞಾನ ಮತ್ತು ತಾತ್ವಿಕ ಚಿಂತನೆಗಳನ್ನು ತೋರಿಸುತ್ತದೆ. ಕೈಯಲ್ಲಿರುವ ಬಿಲ್ಲು ಬಾಣ, ಅವರು ಯಾವಾಗಲೂ ಒಂದು ಗುರಿಯನ್ನ ಹೊಂದಿರುತ್ತಾರೆ, ಸದಾ ಮುಂದಕ್ಕೆ ನೋಡ್ತಾರೆ ಮತ್ತು ಸತ್ಯವನ್ನ ಹುಡುಕುತ್ತಿರುತ್ತಾರೆ ಎಂಬುದರ ಸಂಕೇತ. ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಬೃಹಸ್ಪತಿಯು ಜ್ಞಾನ, ವಿಸ್ತಾರ, ಅದೃಷ್ಟ ಮತ್ತು ಆಶಾವಾದಕಾರಕ. ಹಾಗಾಗಿಯೇ ಧನು ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಿಯುವ ಹಂಬಲ, ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ. ವೃತ್ತಿ ಜೀವನಕ್ಕೆ ಬಂದರೆ ಧನು ರಾಶಿಯವರಿಗೆ ಒಂದೇ ಕಡೆ ಕೂತು ಮಾಡುವ ಕೆಲಸಗಳು ಆಗಿ ಬರುವುದಿಲ್ಲ. ಅವರಿಗೆ ಸವಾಲುಗಳಿರಬೇಕು, ಹೊಸತನವಿರಬೇಕು, ಪ್ರಯಾಣದ ಅವಕಾಶವಿರಬೇಕು. ಇವರು ಹುಟ್ಟು ಶಿಕ್ಷಕರು, ಮಾರ್ಗದರ್ಶಕರು. ಹಾಗಾಗಿ ಇವರು ಬೋಧನೆ, ತರಬೇತಿ, ಕಾನೂನು, ಪ್ರವಾಸೋದ್ಯಮ, ಸಲಹೆಗಾರ, ಲೇಖಕ ಮತ್ತು ಉದ್ಯಮಶೀಲತೆಯಂತಹ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಉದಾರಿಗಳು. ಇವರ ಕೈಯಲ್ಲಿ ಹಣ ನಿಲ್ಲುವುದೇ ಕಷ್ಟ. ಜಗತ್ತನ್ನ ನೋಡಲು, ಹೊಸ ಅನುಭವಗಳನ್ನು ಪಡೆಯಲು, ಪುಸ್ತಕಗಳನ್ನು ಕೊಳ್ಳಲು, ಸ್ನೇಹಿತರಿಗೆ ಸಹಾಯ ಮಾಡಲು ಇವರು ಯೋಚಿಸದೆ ಖರ್ಚು ಮಾಡುತ್ತಾರೆ. ಇವರಿಗೆ ಹಣಕ್ಕಿಂತ ಅನುಭವವೇ ಮುಖ್ಯ. ಅದೃಷ್ಟವಶಾತ್ ಗುರುಗ್ರಹದ ಪ್ರಭಾವದಿಂದ ಇವರಿಗೆ ಹಣಕಾಸಿನ ಹರಿವು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತಲೇ ಇರುತ್ತದೆ. ಅವರು ಅತ್ಯಂತ ಆಶಾವಾದಿಗಳು. ಎಂತಹ ಕಷ್ಟದ ಸಂದರ್ಭದಲ್ಲೂ ಎಲ್ಲವೂ ಸರಿಹೋಗುತ್ತದೆ ಎಂಬ ನಂಬಿಕೆ ಅವರಲ್ಲಿರುತ್ತದೆ. ಮೇಲ್ನೋಟಕ್ಕೆ ಇವರು ಬಹಳ ತಮಾಷೆಯ ವ್ಯಕ್ತಿಗಳಾಗಿ ಎಲ್ಲವನ್ನು ಹಗುರವಾಗಿ ತೆಗೆದುಕೊಳ್ಳುವವರಂತೆ ಕಾಣುತ್ತಾರೆ. ಅವರ ಮನಸ್ಸು ಜ್ಞಾನದ ಸಾಗರ. ಅಲ್ಲಿ ಸದಾ ಹೊಸ ಯೋಚನೆಗಳು, ತತ್ವಜ್ಞಾನದ ವಿಚಾರಗಳು, ಪ್ರಪಂಚವನ್ನ ಸುತ್ತುವ ಕನಸುಗಳು ಓಡುತ್ತಲೇ ಇರುತ್ತವೆ. ಗಂಟೆಗಟ್ಟಲೆ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಇವರು ಸಿದ್ಧ. ಆದರೆ ಅದೇ ಸಮಯದಲ್ಲಿ ಚಿಕ್ಕ ಮಕ್ಕಳಂತೆ ನಗಲು ಇವರು ಸಿದ್ಧ. ಯಾವುದೇ ಹೊಸ ಆವಿಷ್ಕಾರವಾಗಲಿ, ತಂತ್ರಜ್ಞಾನವಾಗಿರಲಿ, ಅದನ್ನು ಕಲಿಯುವುದರಲ್ಲಿ ಇವರು ನಿಪುಣರು. ಯಾವುದೇ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಕಲಿಯುವ ಗುರುವಿಗೆ ತಿರುಮಂತ್ರ ಹಾಕುವ ರೀತಿ ನಡೆದುಕೊಳ್ತಾರೆ. ಕೆಲಸ ಕಲಿಸಿದ ಗುರುಗಳಿಗೆ ಹೇಳಿಕೊಡಲು ಮುಂದಾಗ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಧನು ರಾಶಿಯವರು ಬಹಳ ಹಾಸ್ಯ ಮನೋಭಾವದವರು ಹಾಗೂ ಕಮಿಟ್ ಆಗುವುದಿಲ್ಲ, ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಧನು ರಾಶಿಯವರು ಅತ್ಯಂತ ಪ್ರಾಮಾಣಿಕರು ಮತ್ತು ಸತ್ಯವಂತರು. ಹೌದು, ಇವರು ಸತ್ಯವನ್ನ ಎಷ್ಟು ಪ್ರೀತಿಸ್ತಾರೆ ಅಂದರೆ ಕೆಲವೊಮ್ಮೆ ಸತ್ಯವನ್ನ ಹೇಳಿ ಎಲ್ಲರ ದ್ವೇಷ ಕಟ್ಟಿಕೊಳ್ತಾರೆ. ಇವರಿಗೆ ಸುಳ್ಳು ಹೇಳಲು, ನಾಟಕವಾಡಲು ಬರುವುದೇ ಇಲ್ಲ. ಮನಸ್ಸಿನಲ್ಲಿ ಇರುವುದನ್ನು ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಡ್ತಾರೆ. ಇದರಿಂದ ಅನೇಕ ಬಾರಿ ಇವರು ಅಹಂಕಾರಿಗಳು, ದುಷ್ಟರೆಂದು ಎನಿಸಿಕೊಳ್ತಾರೆ. ಆದರೆ ಅವರ ಉದ್ದೇಶ ನೋವು ಕೊಡುವುದಲ್ಲ, ಸತ್ಯವನ್ನ ಹೇಳುವುದು ಮಾತ್ರ. ತಮ್ಮನ್ನ ಯಾರಾದರೂ ತಪ್ಪಾಗಿ ಅರ್ಥೈಸಿಕೊಂಡ್ರೆ ಇವರಿಗೆ ತುಂಬ ನೋವಾಗುತ್ತದೆ. ಆದರೆ ಅದನ್ನು ತಮ್ಮ ನಗುವಿನ ಹಿಂದೆ ಮುಚ್ಚಿ ಹಾಕ್ತಾರೆ. ಧನು ರಾಶಿಯವರು ಅತ್ಯುತ್ತಮ ಸ್ನೇಹಿತ. ನಿಮ್ಮ ಜೀವನದಲ್ಲಿ ನಿಮಗೆ ಸ್ಫೂರ್ತಿ ಬೇಕಿದ್ರೆ ಧನು ರಾಶಿಯವರ ಸ್ನೇಹ ಮಾಡಿ. ಅವರು ನಿಮ್ಮನ್ನ ಎಂದಿಗೂ ಕೆಳಕ್ಕೆ ತಳ್ಳುವುದಿಲ್ಲ. ಬದಲಾಗಿ ನಿಮ್ಮಲ್ಲಿ ಧೈರ್ಯ ತುಂಬಿ ನೀನೇನಾದರೂ ಸಾಧಿಸಬಲ್ಲೆ ಎಂದು ಪ್ರೋತ್ಸಾಹಿಸುತ್ತಾರೆ. ಅವರ ಸ್ನೇಹದಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ.
ಆದರೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಯಾಕೆಂದರೆ ಇವರ ಸ್ವಾತಂತ್ರ್ಯಕ್ಕೆ ನೀವು ಬೆಲೆ ಕೊಡಬೇಕು. ಅವರನ್ನು ನಿಯಂತ್ರಿಸಲು ಕಟ್ಟಿಹಾಕಲು ಪ್ರಯತ್ನಿಸಿದರೆ ಅವರು ದೂರ ಓಡಿ ಹೋಗ್ತಾರೆ. ಇವರ ಪ್ರೀತಿ ಹರಿಯುವ ನದಿಯಂತೆ, ಅದಕ್ಕೆ ಅಣೆಕಟ್ಟು ಹಾಕಲು ಸಾಧ್ಯವಿಲ್ಲ. ಪ್ರೀತಿಯ ವಿಷಯದಲ್ಲಿ ಧನು ರಾಶಿಯವರದ್ದು ಒಂದು ಸಾಹಸಮಯ ಪಯಣ. ಇವರು ಪ್ರೀತಿಯಲ್ಲಿ ಬೀಳ್ತಾರೆ, ಆದರೆ ಕಮಿಟ್ಮೆಂಟ್ ಅಥವಾ ಮದುವೆ ಎಂದಾಗ ಹೆದರುತ್ತಾರೆ. ಯಾಕೆಂದರೆ ಸಂಬಂಧವು ತಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತದೆ ಎಂಬ ಭಯ ಅವರಿಗಿರುತ್ತದೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಒಮ್ಮೆ ಇವರು ಸರಿಯಾದ ವ್ಯಕ್ತಿಯನ್ನ ಭೇಟಿಯಾದರೆ ತಮ್ಮ ಸ್ವಾತಂತ್ರ್ಯವನ್ನ ಹಂಚಿಕೊಳ್ಳಬಲ್ಲ, ತಮ್ಮ ಜ್ಞಾನದ ದಾಹವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಸಂಗಾತಿ ಸಿಕ್ಕರೆ ಇವರಷ್ಟು ನಿಷ್ಠಾವಂತ ಮತ್ತು ಮೋಜಿನ ಸಂಗಾತಿ ಇನ್ನೊಬ್ಬರಿಲ್ಲ. ಇವರು ಸಂಗಾತಿಯೊಂದಿಗೆ ಜಗತ್ತನ್ನ ಸುತ್ತಲು, ಹೊಸ ವಿಷಯಗಳನ್ನು ಕಲಿಯಲು ಬಯಸುತ್ತಾರೆ. ಇವರ ದಾಂಪತ್ಯ ಪ್ರೀತಿಗಿಂತ ಹೆಚ್ಚಾಗಿ ಸ್ನೇಹ ಮತ್ತು ಬೌದ್ಧಿಕ ಅನ್ಯೋನ್ಯತೆಯ ಮೇಲೆ ನಿಂತಿರುತ್ತದೆ. ಆದರೆ ಇವರ ನೇರ ನುಡಿಗಳು ಮತ್ತು ಕೆಲವೊಮ್ಮೆ ಬೇಜವಾಬ್ದಾರಿ ವರ್ತನೆ ಸಂಗಾತಿಗೆ ಬೇಸರ ತರಿಸಬಹುದು. ಎಲ್ಲರನ್ನೂ ನಗಿಸುವ ಧನು ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಸತ್ಯ ಹೇಳೋದು ಒಳ್ಳೆಯದು, ಆದರೆ ಎಲ್ಲಿ, ಹೇಗೆ, ಯಾವಾಗ ಹೇಳಬೇಕು ಎಂಬ ವಿವೇಚನೆ ಇವರಲ್ಲಿ ಕಡಿಮೆ. ಇದರಿಂದ ಅನೇಕ ಸಂಬಂಧಗಳನ್ನು ಹಾಳು ಮಾಡಿಕೊಳ್ತಾರೆ. ಆಶಾವಾದದ ಭರದಲ್ಲಿ ತಮ್ಮ ಕೈಲಾಗದ ಭರವಸೆಗಳನ್ನು ಕೊಟ್ಟು ಬಿಡುತ್ತಾರೆ. ನಂತರ ಅದನ್ನು ಪೂರೈಸಲು ಕಷ್ಟಪಡ್ತಾರೆ. ಇವರಿಗೆ ತಾಳ್ಮೆ ಕಡಿಮೆ, ಎಲ್ಲವೂ ವೇಗವಾಗಿ ನಡೆಯಬೇಕು. ಇದರಿಂದ ಒಂದೇ ವಿಷಯದ ಮೇಲೆ ಹೆಚ್ಚು ಕಾಲ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಸ್ವಾತಂತ್ರ್ಯದ ಹೆಸರಿನಲ್ಲಿ ಕೆಲವೊಮ್ಮೆ ತಮ್ಮ ಜವಾಬ್ದಾರಿಗಳಿಂದ ದೂರ ಓಡಿ ಹೋಗ್ತಾರೆ. ತಮ್ಮ ಜ್ಞಾನದ ಬಗ್ಗೆ ಇವರಿಗೆ ಹೆಮ್ಮೆ ಇರುತ್ತದೆ. ಹಾಗಾಗಿ ಚರ್ಚೆಗಳಲ್ಲಿ ತಾವೇ ಸರಿಯೆಂದು ವಾದಿಸುತ್ತಾರೆ. ಧನು ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಇವರು ಸಾಮಾನ್ಯವಾಗಿ ಶಕ್ತಿಯುತವಾಗಿರ್ತಾರೆ. ಆದರೆ ಇವರ ಅತಿಯಾದ ಉತ್ಸಾಹ ಮತ್ತು ಸಾಹಸ ಪ್ರವೃತ್ತಿ ಕೆಲವೊಮ್ಮೆ ಅಪಾಯಕ್ಕೆ ದೂಡುತ್ತದೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ, ಸೊಂಟ ಮತ್ತು ಯಕೃತ್ತಿಗೆ ಸಂಬಂಧಿಸಿದ್ದು. ಅತಿಯಾಗಿ ತಿನ್ನುವುದು ಮತ್ತು ಕುಡಿಯುವುದರಿಂದ ಯಕೃತ್ತಿನ ಸಮಸ್ಯೆಗಳು ಬರಬಹುದು. ಕ್ರೀಡೆ ಮತ್ತು ಸಾಹಸಗಳಲ್ಲಿ ತೊಡಗುವುದರಿಂದ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯ. ಇವರು ತಮ್ಮ ಆಹಾರ ಪದ್ಧತಿಯಲ್ಲಿ ಹಿಡಿತ ಸಾಧಿಸುವುದು ಮತ್ತು ಯಾವುದೇ ಸಾಹಸ ಮಾಡುವಾಗ ಜಾಗರೂಕರಾಗಿರುವುದು ಅತ್ಯಗತ್ಯ. ಬನ್ನಿ ಈಗ ಧನು ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಗುರುಗ್ರಹದ ಆಳ್ವಿಕೆಯಲ್ಲಿರುವ ಇವರ ಜೀವನದ ಪಯಣವೇ ಒಂದು ದೊಡ್ಡ ಪಾಠ. ಇವರ ಜೀವನದ ಮೊದಲ ಅರ್ಧ ಹುಡುಕಾಟ, ಪ್ರಯೋಗ ಮತ್ತು ತಪ್ಪುಗಳಿಂದ ಕೂಡಿರುತ್ತದೆ. ಇವರು ಅನೇಕ ಕೆಲಸಗಳನ್ನು ಬದಲಾಯಿಸುತ್ತಾರೆ, ಅನೇಕ ಸಂಬಂಧಗಳಲ್ಲಿ ತೊಡಗಿಕೊಳ್ತಾರೆ, ಜಗತ್ತನ್ನು ಸುತ್ತುತ್ತಾರೆ. ಈ ಸಮಯದಲ್ಲಿ ಇವರು ಬೇಜವಾಬ್ದಾರರು, ದಿಕ್ಕಿಲ್ಲದವರೆಂದು ಹಲವರು ಟೀಕಿಸಬಹುದು. ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ಈ ಎಲ್ಲ ಅನುಭವಗಳಿಂದ, ತಪ್ಪುಗಳಿಂದ ಕಲಿತ ಪಾಠಗಳಿಂದ ಇವರು ಅಪಾರ ಜ್ಞಾನ ಮತ್ತು ವಿವೇಕ ಸಂಪಾದಿಸುತ್ತಾರೆ. ವಯಸ್ಸು ಹೆಚ್ಚಾದಂತೆ, ಸಾಮಾನ್ಯವಾಗಿ 40 ವರ್ಷಗಳ ನಂತರ ಇವರು ತಾವು ಕಲಿತ ಜ್ಞಾನವನ್ನು ಜಗತ್ತಿಗೆ ಹಂಚಲು ಪ್ರಾರಂಭಿಸುತ್ತಾರೆ. ಆಗ ಇವರು ಅತ್ಯುತ್ತಮ ಗುರುಗಳಾಗಿ, ಸಲಹೆಗಾರರಾಗಿ, ಮಾರ್ಗದರ್ಶಕರಾಗಿ ಬದಲಾಗುತ್ತಾರೆ. ಯಾರು ಇವರನ್ನ ನೋಡಿ ನಕ್ಕಿದ್ದರೂ ಅವರೇ ಇವರ ಬಳಿ ಸಲಹೆ ಕೇಳಲು ಬರುತ್ತಾರೆ. ಇವರ ಜೀವನದ ನಿಜವಾದ ಯಶಸ್ಸಿರುವುದು ಜ್ಞಾನವನ್ನು ಸಂಪಾದಿಸಿ ಅದನ್ನು ಇತರರಿಗೆ ಹಂಚುವುದರಲ್ಲಿ. ಧನು ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಸತ್ಯವು ಇನ್ನೊಬ್ಬರಿಗೆ ನೋವುಂಟು ಮಾಡದಂತೆ ನೋಡಿಕೊಳ್ಳಿ. ತಾಳ್ಮೆಯನ್ನು ಕಲಿಯಿರಿ. ನೀವು ಪ್ರಾರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ಕಲಿಯಿರಿ. ಜವಾಬ್ದಾರಿಯಿಂದ ನುಚಿಕೊಳ್ಳಬೇಡಿ. ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯ ನಡುವೆ ಸಮತೋಲನವನ್ನು ಕಂಡುಕೊಳ್ಳಿ. ಗುರುವಾರದಂದು ವಿಷ್ಣು ಸಹಸ್ರನಾಮ ಅಥವಾ ಗುರು ಸ್ತೋತ್ರವನ್ನು ಪಠಿಸುವುದು, ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ಕೊಡುವುದು, ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನಿಮಗೆ ಶುಭವನ್ನು ತರುತ್ತದೆ. ಹಾಗಾದರೆ ಧನುರಾಶಿ ಎಂದರೆ ಕೇವಲ ತಮಾಷೆ, ಅಲೆಮಾರಿತನ ಅಲ್ಲ. ಅವರ ಒಳಗೆ ಸತ್ಯದ ಹುಡುಕಾಟವಿದೆ, ಜ್ಞಾನದ ದಾಹವಿದೆ, ಯಾರನ್ನು ನೋಯಿಸದ ಶುದ್ಧ ಮನಸ್ಸಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಿದ್ದರೂ ಎದ್ದು ನಿಲ್ಲುವ ಅದ್ಭುತ ಆಶಾವಾದವಿದೆ. ಅವರು ತಮ್ಮ ಸುತ್ತಲಿರುವವರಿಗೆ ಜ್ಞಾನದ ಬೆಳಕನ್ನು ನೀಡುವ ಇವರು. ಮುಂದಿನ ಬಾರಿ ನೀವು ಯಾವುದೇ ಧನು ರಾಶಿಯವರನ್ನು ಭೇಟಿಯಾದಾಗ ಅವರ ತಮಾಷೆಯ ಮಾತಿನ ಹಿಂದಿರುವ ಜ್ಞಾನ ಮತ್ತು ತತ್ವಜ್ಞಾನಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.
ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ರಾಶಿಚಕ್ರವಾದ ಧನಸ್ಸು ರಾಶಿಯವರು ಸತ್ಯಾನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು. ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗಿರುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದರೆ ಇವರು ಮುಖ ನೋಡಿ ವಸ್ತುಗಳನ್ನು ಕೊಳ್ಳುವವರಂತಿರುವುದಿಲ್ಲ. ಈ ರಾಶಿಯವರ ವೃತ್ತಿ ಜೀವನ, ವ್ಯಕ್ತಿತ್ವ, ವ್ಯಕ್ತಿಯ ಜೀವನ, ಪ್ರೀತಿ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ. ತಮ್ಮ ಜೀವನದಲ್ಲಿ ತಾವು ಹೇಗೆ ಇರಬೇಕು ಎನ್ನುವಂಥ ಒಂದು ಸ್ಪಷ್ಟ ನಿಲುವು ಧನು ರಾಶಿಯವರಲ್ಲಿ ಕಾಣಬಹುದು. ಸ್ವಾತಂತ್ರ್ಯ ಹಾಗೂ ಪ್ರಾಮಾಣಿಕತೆ ಅವರ ಪ್ರಮುಖ ಸಾಧನಗಳು. ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಿಚಾರಗಳಲ್ಲಿ ಕೂಡ ನ್ಯಾಯಪರ ನಿಲುವನ್ನು ಹೊಂದಿರುತ್ತಾರೆ. ಸಮಾನತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅನ್ನೋದೇ ದೇವರ ಧ್ಯೇಯ. ಯಾವತ್ತೂ ಕೂಡ ಅವರು ಚಿಕ್ಕದಾಗಿ ಯೋಚನೆ ಮಾಡುವುದಕ್ಕೆ ಹೋಗೋದಿಲ್ಲ. ಬದಲಾಗಿ ದೊಡ್ಡ ಕನಸನ್ನು ಕಂಡು ಅದನ್ನು ನನಸು ಮಾಡುವಂತಹ ಪ್ರಯತ್ನದಲ್ಲಿರ್ತಾರೆ. ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕಟ್ಟಲು ಗುರಿಯ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟಿದ್ದಂತೆ. ಧನಸ್ಸು ರಾಶಿಯವರ ನಕ್ಷತ್ರಾಧಾರಿತ ಜನ್ಮ ರಹಸ್ಯವನ್ನು ಹಾಗೂ ನೀವು ಈ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಧನಸ್ಸು ರಾಶಿ 9ನೇ ಭಾವದಲ್ಲಿ ಕಂಡುಬರುತ್ತದೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಈ ರಾಶಿಯಲ್ಲಿ ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಪಾದವನ್ನು ಕಾಣಬಹುದು. ಅಶ್ವಮಾನವ ತನ್ನ ಕೈಯಲ್ಲಿ ಧನಸ್ಸನ್ನು ಹಿಡಿದು ತನ್ನ ಗುರಿಯ ಕಡೆ ಏಕಾಗ್ರತೆ ಹೊಂದಿರುವಂಥ ಚಿಹ್ನೆ. ಈ ರಾಶಿ ಆಶಾವಾದಿಯ ಪ್ರತೀಕವಾಗಿದೆ. ನೀವು ನ್ಯಾಯಪ್ರಿಯರು, ಛಲವಾದಿಗಳು, ತನ್ನ ಗುರಿಯ ಕಡೆ ಗಮನ ಹರಿಸುವ ಸಾಧಕರು, ಸ್ವಾಭಿಮಾನಿಗಳು, ಧಾರ್ಮಿಕ ಹಾಗೂ ಸಾತ್ವಿಕ ಗುಣದವರು, ಅಧಿಕಾರ ಪ್ರಿಯರು. ಜ್ಞಾನ ಸಂಪಾದನೆ ನಿಮ್ಮ ಮೂಲ ಸ್ವಭಾವವಾಗಿದೆ. ನೀವು ಪರೋಪಕಾರಿಗಳಾಗಿರುವುದರಿಂದ ಸಮಾಜದಲ್ಲಿ ಸನ್ಮಾನಗಳಿಗೆ ಭಾಜನರಾಗುತ್ತೀರಾ. ಏಕಾಗ್ರತೆಯಿಂದ ಕೆಲಸ ಮಾಡುವ ಪ್ರವೃತ್ತಿ. ಯಾವುದೇ ವಿಷಯವನ್ನು ಕಲಿತರೂ ಅರ್ಧಂಬರ್ಧ ಕಲಿಯದೆ ಮೂಲದಿಂದ ಕಲಿಯುವವರು. ಬೇರೆಯವರ ಅಧೀನದಲ್ಲಿ ಜೀವಿಸಲು ಇಷ್ಟಪಡದ ಆದರ್ಶವಾದಿಗಳು, ಸಿದ್ಧಾಂತಿಗಳು, ವೇದಾಂತಿಗಳು. ನೀವು ನಿಮ್ಮ ಶತ್ರುಗಳ ಜೊತೆಗೂ ಸಭ್ಯತೆಯಿಂದ ವರ್ತಿಸುತ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳನ್ನು ಎದುರಿಸಬೇಕಾಗುತ್ತದೇನೆ. ನೇರವಾಗಿ, ದಿಟ್ಟವಾಗಿ, ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ಹೆಚ್ಚಾಗಿರುತ್ತಾರೆ. ನಿಮ್ಮ ಮನಸ್ಸಿನ ನ್ಯಾಯಾಲಯದಲ್ಲಿ ತಮ್ಮ ಮನಸ್ಸಾಕ್ಷಿಯೇ ನ್ಯಾಯಾಧೀಶ. ನಿಮ್ಮ ಮನಸ್ಸಾಕ್ಷಿಯಂತೆಯೇ ನೀವು ನಡೆದುಕೊಳ್ಳುವುದು. ನೀವು ಧನಸ್ಸು ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋಣ. ಪ್ರಾಕೃತಿಕ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಧನಸ್ಸು ರಾಶಿ ಕಂಡುಬರುತ್ತದೆ. ಗುರುದೇವನ ರಾಶಿಯಾಗಿದೆ. ಗುರು ಎಂದರೆ ಮೋಕ್ಷಕಾರಕ ಗ್ರಹ. ಗುರು ಎಂದರೆ ಜೀವಕಾರಕ ಗ್ರಹ. ಧರ್ಮ, ಅರ್ಥ, ಕಾಮ, ಮೋಕ್ಷದ ದೃಷ್ಟಿಯಿಂದ ನೋಡೋದಾದರೆ ಧನಸ್ಸು ರಾಶಿ ಧರ್ಮಸ್ಥಾನದಲ್ಲಿ ಕಂಡುಬರುತ್ತದೆ. ಧಾರ್ಮಿಕ, ಕಾರ್ಮಿಕ ದೃಷ್ಟಿಯಿಂದ ನೀವು ಧನಸ್ಸು ರಾಶಿಯಲ್ಲಿ ಜನಿಸಿರುತ್ತೀರಾ. ನಿಮಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದಶಾಭುಕ್ತಿಗಳು ಪ್ರಾರಂಭವಾಗುವುದರಿಂದ ನೀವು ಅಂದುಕೊಂಡ ಗುರಿ, ಉದ್ದೇಶಗಳನ್ನು ತಲುಪುತ್ತೀರಾ. ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತದೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷರಾಶಿಯ ಅಗ್ನಿತತ್ವ ರಾಶಿ. ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬ ಎನರ್ಜಿಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನು ಸರ್ಕಾರಕ್ಕೆ, ಸೇನೆಗೆ ಸಂಬಂಧಿಸಿದ ಸೇವೆಗಳನ್ನು ಮಾಡಿರುವುದರಿಂದ ಈ ಜನ್ಮದಲ್ಲಿ ಧನಸ್ಸು ರಾಶಿಯಲ್ಲಿ ಜನಿಸಿರುತ್ತೀರಾ. ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತದೆ. ಆ ಎನರ್ಜಿ, ಆ ಡಿಟರ್ಮೇಷನ್, ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ. ಧನಸ್ಸು ರಾಶಿಯು ಅಗ್ನಿತತ್ವ ರಾಶಿಯಾಗಿರುವುದರಿಂದ ನಿಮ್ಮ ಗುರಿ, ಉದ್ದೇಶಗಳ ಕಡೆ ಬೆಂಕಿಯ ರೀತಿ ಪ್ರಯತ್ನವನ್ನು ಮಾಡುತ್ತೀರಾ. ಧನಸ್ಸು ರಾಶಿ ಅಥವಾ ಧನಸ್ಸು ಲಗ್ನದಲ್ಲಿ ಜನಿಸಿದರೆ ಇವರು ಸಮಾಜಕ್ಕಾಗಿ, ದೇಶಕ್ಕಾಗಿ, ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವವರು. ಸಮಾಜದ ಉದ್ಧಾರಕ್ಕೆ, ಸಮಾಜ ಕಲ್ಯಾಣಕ್ಕಾಗಿ ಜನಿಸಿದವರಾಗಿರುತ್ತೀರಾ. ಧನಸ್ಸು ರಾಶಿಯವರಿಗೆ ಜೀವನದ ಜವಾಬ್ದಾರಿಗಳನ್ನು ಯಾರು ಕಲಿಸುವಂತಹ, ನೆನಪಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡುವುದಿಲ್ಲ. ನಿಮಗೆ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ, ಕಾಳಜಿ ಇದ್ದೇ ಇರುತ್ತದೆ. ನಕ್ಷತ್ರದ ಆಧಾರದ ಮೇಲೆ ನೋಡೋದಾದರೆ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರವನ್ನು ಕಾಣಬಹುದು. ಮೂಲನಶ ನಕ್ಷತ್ರದ ಅಧಿಪತಿ ಕೇತುಗ್ರಹ, ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿಗ್ರಹ, ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ. ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದಶ ಪ್ರಾರಂಭವಾಗುತ್ತದೆ. ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಮಾಡುವ, ಬಹಳ ತುಂಟಾಟ ಮಾಡುವಂತಹ ಸ್ವಭಾವದವರು. ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ.
ಕೇತು ದಶ 7 ವರ್ಷಗಳ ಕಾಲ ನಡೆಯುತ್ತದೆ. ನಂತರ ಶುಕ್ರದಶ ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ಬಹಳ ಆನಂದಮಯವಾಗಿರುತ್ತೀರಾ, ನೀವು ಸಂತೋಷವಾಗಿರುತ್ತೀರಾ. ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಟ್ಟುಕೊಳ್ತೀರಾ. ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು ಧನಸ್ಸು ರಾಶಿಯ ಮಕ್ಕಳಿಗೆ ಓದಿಕೊಳ್ಳಿ, ಬರೆದುಕೊಳ್ಳಿ ಎಂದು ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ಆಟ ಆಡುವಾಗ ಆಟವಾಡುತ್ತಾರೆ, ಓದುವಾಗ ಓದುತ್ತಾರೆ. ಬಹಳ ಬುದ್ಧಿವಂತರು. ಧನಸ್ಸು ಲಗ್ನವಾಗಿದ್ದು ಸಿಂಹ ರಾಶಿಯಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದ್ದರೆ ಸೂರ್ಯ ದಶಾ ಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತದೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರಗ್ರಹದ ಮಹಾದಶ 6 ಪ್ರಾರಂಭವಾಗುತ್ತದೆ. ಸೌಂದರ್ಯವಂತರು. ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುತ್ತೀರಾ. ನಿಮ್ಮಲ್ಲಿ ಕಲೆ, ಸಾಹಿತ್ಯ, ಸಂಗೀತದ ಬಗ್ಗೆ ವಿಶೇಷ ಒಲವು, ಆಸಕ್ತಿ ಇರುತ್ತದೆ. ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಜೀವನವನ್ನು ಸಾಗಿಸುತ್ತೀರಾ. ನೀವು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದರೆ ನಿಮಗೆ ಸೂರ್ಯನ ಮಹಾದಶ ಪ್ರಾರಂಭವಾಗುತ್ತದೆ. ಈ 2 ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರುತ್ತೀರಾ. ಬಹಳ ಗಂಭೀರ ಸ್ವಭಾವದವರು. ಯಾವುದೇ ವಿಚಾರಗಳನ್ನು ಬಹಳ ಗಂಭೀರವಾಗಿ ಮಾಡುತ್ತೀರಾ. ನಾಯಕತ್ವದ ಗುಣದವರು. ನೀವು ವಯಸ್ಸಿನಲ್ಲಿ ಚಿಕ್ಕವರಾದರೂ ನೀವು ಆಲೋಚಿಸುವಂತಹ ರೀತಿ, ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತದೆ, ವಿಭಿನ್ನವಾಗಿರುತ್ತದೆ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ, ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ತೀರ್ಮಾನಗಳನ್ನು ನೋಡಿ ಆಶ್ಚರ್ಯಚಕಿತರಾಗುವುದರಲ್ಲಿ ಸಂದೇಹವೇ ಇಲ್ಲ. ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನು ತುಂಬ ಮೆಚೂರ್ಡಾಗಿ ತೆಗೆದುಕೊಳ್ತೀರಾ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಇದೆ, ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯಚಕಿತರಾಗುತ್ತಾರೆ. ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸಿಕೊಂಡು ನಿಮ್ಮ ಗುರಿಯನ್ನು ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನಸ್ಸು ರಾಶಿಯಲ್ಲಿ ನಿಮ್ಮ ಜನನವಾಗಿದೆ. ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ. ಧನಸ್ಸು ರಾಶಿ ಚಕ್ರದ ಚಿಹ್ನೆಯನ್ನು ಗಮನಿಸುವುದಾದರೆ ಅರ್ಧ ಮನುಷ್ಯ ಅರ್ಧ ಕುದುರೆಯ ಭಾಗವನ್ನು ಹೋಲುವ ಮನುಷ್ಯಾಕೃತಿಯು ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳು, ಬಿಲ್ಲು ಬಾಣವನ್ನು ಮೇಲಕ್ಕೆತ್ತಿರುವ ಸಂಕೇತವು ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಎನ್ನುವುದನ್ನು ಸೂಚಿಸುತ್ತದೆ. ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು. ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸುತ್ತಾರೆ. ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ. ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು, ಉತ್ತಮ ಸಲಹೆಗಳನ್ನು ತಿರಸ್ಕರಿಸಬಹುದು. ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ ಹೊರಾಂಗಣ ಚಟುವಟಿಕೆಗಳನ್ನು ಇಷ್ಟಪಡುತ್ತಾರೆ. ಎಲ್ಲ ರೀತಿಯ ಆಟೋಟ, ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರುತ್ತಾರೆ. ಸಹಾನುಭೂತಿಯುಳ್ಳ ಇವರು ಪ್ರಾಮಾಣಿಕರು ಹೌದು. ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನು ಬಗೆಹರಿಸಲು ಯಾವಾಗಲೂ ಮುಂದಿರುತ್ತಾರೆ. ಪ್ರೀತಿಯಲ್ಲಿ ಖುಷಿಯಾಗಿರುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸುತ್ತಾರೆ. ಇಂದ್ರಿಯ ಸುಖ ಬಯಸುವ ಮುಕ್ತ ಹೃದಯದ ಏನನ್ನಾದರೂ ಮಾಡಲು ಸಿದ್ಧವಿರುವ ಸಂಗಾತಿಯನ್ನು ಸಮಾನವಾಗಿ ಕಾಣುವ ಇವರು ಉತ್ತಮ ಸಂಗಾತಿಯಾಗಿರುತ್ತಾರೆ. ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನು ಹಾಕಿರುತ್ತಾರೆ. ಪ್ರೀತಿಯ ವಿಷಯಕ್ಕೆ ಬಂದರೆ ತಮ್ಮನ್ನು ತಾವು ಪ್ರೀತಿ ಅರ್ಪಿಸಿಕೊಳ್ಳುತ್ತಾರೆ. ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು. ಇವರ ಸಂಗಾತಿಗಳಾಗಿರುವವರು ಬೌದ್ಧಿಕ, ಸೂಕ್ಷ್ಮ ಹಾಗೂ ಅಭಿವ್ಯಕ್ತಿಶೀಲರಾಗಿರಬೇಕು. ಸ್ನೇಹಿತರಾಗಿ ತುಂಬ ಪ್ರೋತ್ಸಾಹಿಸುವ, ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು. ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನು ಹರಡುತ್ತಾರೆ. ನಿಷ್ಠಾವಂತ ಸ್ನೇಹಿತರನ್ನು ಹೊಂದಿರುತ್ತಾರೆ. ಕೊನೆಯವರೆಗೂ ತಮ್ಮ ಗೆಳೆತನವನ್ನು ಉಳಿಸಿಕೊಂಡಿರುತ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.